यश्छन्दसां वृषभो विश्वरूपः छन्दोभ्योऽध्यमृतात्संबभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्तिश्शान्तिश्शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಭೃಗುವಾಸರ ಶುಕ್ರವಾರ ಆಷಾಢ ಮಾಸದ ಬಹುಳ ಬಿದಿಗೆ ಈ ಶೀತಲ ವಾತಾವರಣದ ಆಷಾಢ ಮಾಸದ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಪ್ರಾರಂಭದಲ್ಲಿ ಧ್ಯಾನ ಶ್ಲೋಕ. ಓಂ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಂ ಅಂಬಿಕಾಂ. ಓಂ ಐಂ ಹ್ರೀಂ ಕ್ಲೀಂ ಶ್ರೀಮಾತ್ರೇ ನಮಃ. ಸತ್ಯಜ್ಞಾನಾನಂದರೂಪ ಸಾಮರಸ್ಯ ಪರಾಯಣ ಕಪರ್ದಿನಿ ಕಲಾಮಾಲಾ ಕಾಮಧುಕ್ ಕಾಮರೂಪಿಣಿ ಕಲಾನಿಧಃ ಕಾವ್ಯಕಲಾ ರಸಜ್ಞಾ ರಸಸೇವಧಿಃ ಪುಷ್ಟಾ ಪುರಾತನಾ ಪೂಜ್ಯ ಪುಷ್ಕರ ಪುಷ್ಕರೇಕ್ಷಣ ಪರಂಜ್ಯೋತಿಃ ಪರಂಧಾಮ ಪರಮಾಣುಃ ಪರಾತ್ಪರ ಪಾಶಹಸ್ತಾ ಪಾಶಹಂತ್ರೀ ಪರಮಂತ್ರ ವಿಭೇದಿನಿ ಮೂರ್ತಾ ಮೂರ್ತಾ ನಿತ್ಯತೃಪ್ತಾ ಮುನಿಮಾನಸಹಂಸಿಕಾ ಸತ್ಯವ್ರತ ಸತ್ಯರೂಪಾ ಸರ್ವಾಂತರ್ಯಾಮಿನಿ ಸತಿ ಬ್ರಹ್ಮಾಣಿ ಬ್ರಹ್ಮಜನನಿ ಬಹುರೂಪ ಬುಧಾರ್ಚಿತಾ ಪ್ರಸವಿತ್ರಿ ಪ್ರಚಂಡಾಜ್ಞಾ ಪ್ರತಿಷ್ಠಾ ಪ್ರಕಟಾಕೃತಿಃ ಪ್ರಾಣೇಶ್ವರಿ ಪ್ರಾಣದಾತ್ರಿ ಪಂಚಾಶತ್ ಪೀಠರೂಪಿಣಿ
ವಿಶೃಂಖಲಾ ವಿವಿಕ್ತಸ್ಥಾ ವೀರಮಾತಾ ವಿಯತ್ಪ್ರಸೂಃ ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ ಭಾವಜ್ಞಾ ಭವರೋಗಘ್ನಿ ಭವಚಕ್ರ ಪ್ರವರ್ತಿನಿ ಛಂದಸ್ಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರಿ ಉದಾರ ಕೀರ್ತಿರುದ್ಧಾಮ ವೈಭವ ವರ್ಣರೂಪಿಣಿ ಜನ್ಮ ಮೃತ್ಯು ಜರಾ ತಪ್ತ ಜನ ವಿಶ್ರಾಂತಿದಾಯಿನಿ ಸರ್ವೋಪನಿಷದುದ್ಘುಷ್ಟ ಶಾಂತ್ಯತೀತ ಕಲಾತ್ಮಿಕ ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ ಕಲ್ಪನಾರಹಿತ ಕಾಷ್ಠಾ ಕಾಂತ ಕಾಂತಾರ್ಧ ವಿಗ್ರಹ ಓಂ ಐಂ ಹ್ರೀಂ ಕ್ಲೀಂ ಶ್ರೀಮಾತ್ರೇ ನಮಃ. ಎರಡು ನಿಮಿಷಗಳ ಕಾಲ ನಾಮಜಪ ಹೇಳಿಕೊಟ್ಟ ನಂತರ ಪುನರಾವರ್ತನ. ಓಂ ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಿ ಜಯ. ಇಂದು ಆಷಾಢ ಬಹುಳ ಬಿದಿಗೆ ಮೊನ್ನೆ ದಿವಸ ಗುರು ಪೂರ್ಣಿಮಾ ಉತ್ಸವವನ್ನು ಆಚರಿಸಿದೆವು. ಹುಣ್ಣಿಮೆಯ ದಿವಸ ಸತ್ಯನಾರಾಯಣನ ವ್ರತವನ್ನು ಕೂಡ ಆಚರಿಸುವುದುಂಟು. ಆ ನಿಮಿತ್ತ ಸತ್ಯನಾರಾಯಣನ ಒಂದು ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಇಂದು ಜುಲೈ ತಿಂಗಳ ಕೊನೆಯ ದಿನ, 31ನೇ ತಾರೀಕು 2026ನೇ ಇಸವಿ. ಈ ಆಷಾಢ ಮಾಸದ ದಿವ್ಯವಾದಂತಹ ಸಂದರ್ಭದಲ್ಲಿ ಒಂದು ಸತ್ಯನಾರಾಯಣನ ಭಜನೆ ದಯವಿಟ್ಟು ಪುನರಾವರ್ತಿಸುವುದು. ಓ
ಸತ್ಯನಾರಾಯಣ ಬದರಿನಾರಾಯಣ. ಶ್ರೀಲಕ್ಷ್ಮೀ ನಾರಾಯಣ. ನಾರಾಯಣ ಹರಿನಾರಾಯಣ. ನಾರಾಯಣ ಶ್ರೀಮನ್ನಾರಾಯಣ. ವೇದಾಂತ ರೂಪನೆ ನಾರಾಯಣ. ವರಲಕ್ಷ್ಮೀ ಪ್ರಿಯ ನಾರಾಯಣ. ವೆಂಕಟರಮಣನೆ ನಾರಾಯಣ. ವೈಕುಂಠವಾಸ ನಾರಾಯಣ. ಮುರಳಿ ನಾದವು ನೀನೆ ನಾರಾಯಣ. ಮನ್ಮಥ ಜನಕನೆ ನಾರಾಯಣ. ಮಂತ್ರಘೋಷವು ನೀನೆ ನಾರಾಯಣ. ಎನ್ನ ಮನದಲ್ಲಿ ನೆಲೆಸೋ ನಾರಾಯಣ. ಸತ್ಯನಾರಾಯಣ ಬದರಿನಾರಾಯಣ. ಶ್ರೀಲಕ್ಷ್ಮೀ ನಾರಾಯಣ. ನಾರಾಯಣ ಹರಿನಾರಾಯಣ. ಎನ್ನ ನಾಲಿಗೆಯಲ್ಲಿ ಕುಣಿಯೋ ನಾರಾಯಣ. ನಾರದ ಪ್ರಿಯ ಹರಿನಾರಾಯಣ. ನಾದ ಸ್ವರೂಪನೆ ನಾರಾಯಣ. ಸತ್ಯನಾರಾಯಣ ಬದರಿನಾರಾಯಣ. ಶ್ರೀಲಕ್ಷ್ಮೀ ನಾರಾಯಣ. ಶ್ರೀಲಕ್ಷ್ಮೀ ನಾರಾಯಣ. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ವಿವೇಕ ಚೂಡಾಮಣಿಯ ವಿಚಾರಗಳನ್ನು ಮುಂದುವರಿಸೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ
ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ದೇಹ ಪ್ರಾಣೇಂದ್ರಿಯ ಮನಃ ಬುದ್ಧ್ಯಾದಿಭಿರುಪಾಧಿಭಿಃ ಯೈರ್ಯೈರ್ವೃತ್ತೇಃ ಸಮಾಯೋಗಃ ತತ್ತದ್ಭಾವೋಸ್ಯ ಯೋಗಿನಃ. ತನ್ನಿವೃತ್ತ್ಯಾ ಮುನೇ ಸಮ್ಯಕ್ ಸರ್ವೋಪರಮಣಂ ಸುಖಂ ಸಂದೃಶ್ಯತೆ ಸದಾನಂದ ರಸಾನುಭವ ವಿಪ್ಲವಃ. ಅಂತಸ್ತ್ಯಾಗೋ ಬಹಿಸ್ತ್ಯಾಗಃ ವಿರಕ್ತಸ್ಯೈವ ಯುಜ್ಯತೆ. ತ್ಯಜತ್ಯಂತರ್ಬಹಿಃ ಸಂಗಂ ವಿರಕ್ತಸ್ತು ಮುಮುಕ್ಷಯ. ಬಹಿಸ್ತು ವಿಷಯೈಃ ಸಂಗಂ ತಥಾಂತರಹಮಾದಿಭಿಃ. ವಿರಕ್ತ ಏವ ಶಕ್ನೋತಿ ತ್ಯಕ್ತುಂ ಬ್ರಹ್ಮಣಿ ನಿಷ್ಠಿತಃ. ವೈರಾಗ್ಯಬೋಧೋ ಪುರುಷಸ್ಯ ಪಕ್ಷಿವತ್ ಪಕ್ಷೌ ವಿಜಾನೀಹಿ ವಿಚಕ್ಷಣತ್ವಂ. ವಿಮುಕ್ತಿ ಸೌಧಾಗ್ರ ತಲಾಧಿರೋಹಣಂ ತಾಭ್ಯಾಂ ವಿನಾ ನಾನ್ಯತರೇಣ ಸಿದ್ಧ್ಯತಿ. ಶ್ರೀ ಗುರುಭ್ಯೋ ನಮಃ. ಆದಿಶಂಕರಾಚಾರ್ಯರು ಪ್ರತಿಯೊಬ್ಬ ಮಾನವನು ವಿವೇಕ ವೈರಾಗ್ಯಗಳನ್ನು ಹೊಂದುವಂತಾಗಲಿ, ಈ ವಿವೇಕ ವೈರಾಗ್ಯಗಳೆಂಬ ಪಕ್ಷಿಗಳ ರೆಕ್ಕೆಗಳಂತೆ ಬಳಸಿಕೊಂಡು ಉನ್ನತ ಮಟ್ಟದಲ್ಲಿ ಏರುವಂತಾಗಲಿ ಅನ್ನುವಂತಹ ಸಂಕಲ್ಪದಿಂದ ಈ ಪಕ್ಷಿಯ ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಹೇಗೆ ಪಕ್ಷಿಗೆ ಎರಡು ರೆಕ್ಕೆಗಳು ಇರುತ್ತವೆಯೋ, ಯಾವ ರೆಕ್ಕೆಗಳಿಂದ ಆ ಪಕ್ಷಿ ಹಾರಲು ಸಾಧ್ಯವೋ, ಅದರಂತೆ ಮನುಷ್ಯನು ಕೂಡ ವಿವೇಕ ವೈರಾಗ್ಯಗಳನ್ನು ಬಳಸಿಕೊಂಡು ಊರ್ಧ್ವಮುಖದಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸಲಿ ಎಂದು ಈ ಶ್ಲೋಕವನ್ನು ನಮಗೆ ಕೊಟ್ಟಿದ್ದಾರೆ.
ಬಹಳ ಚಂದ ಇದೆ ನೋಡಿ. ಹೇ ವಿಚಕ್ಷಣ, ಎಲೆ ವಿವೇಕಿಯೇ, ವೈರಾಗ್ಯ ಬೋಧವು, ವೈರಾಗ್ಯ ಜ್ಞಾನಗಳೆರಡೂ ಪುರುಷಸ್ಯ ಮನುಷ್ಯನ ಪಕ್ಷವು ರೆಕ್ಕೆಗಳು ಪಕ್ಷಿವತ್ ಪಕ್ಷಿಗೆ ಹೇಗೋ ಹಾಗೆ ಎಂದು ತ್ವಂ ನೀನು ವಿಜಾನೀಹಿ ತಿಳಿದುಕೋ. ವಿಮುಕ್ತಿ ಸೌಧಾಗ್ರತಲ ಅಧಿರೋಹಣಂ, ಮುಕ್ತಿ ಎಂಬ ಸೌಧದ ಮೇಲಕ್ಕೆ ಹತ್ತುವಿಕೆಯು ತಾಭ್ಯಾಂ ವಿನ ಅವರನ್ನು ಬಿಟ್ಟು ಅನ್ಯತರೇಣ ಒಂದರಿಂದ ನ ಸಿದ್ಧತಿ ಸಿದ್ಧಿಸುವುದಿಲ್ಲ. ಪಕ್ಷಿ ಒಂದೇ ರೆಕ್ಕೆಯಿಂದ ಹಾರ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ? ಎರಡು ರೆಕ್ಕೆಗಳು ಬಳಸಿಕೊಂಡೇನೆ ಪಕ್ಷಿ ಹಾರಲು ಸಾಧ್ಯ. ಹಾಗೆ ಶಿಷ್ಯನಿಗೆ ತಿಳಿಸ್ತಾ ಇದ್ದಾರೆ ಆಚಾರ್ಯ ಶಂಕರರು. ವಿವೇಕ ಮತ್ತು ವೈರಾಗ್ಯ ಎರಡೂ ರೆಕ್ಕೆಗಳು ಬೇಕೇ ಬೇಕು, ಎರಡೂ ಬೇಕು, ಒಂದರಿಂದ ಸಾಧ್ಯ ಇಲ್ಲ. ಅನ್ಯತರೇಣನ ಸಿದ್ಧತಿ. ಎಲೆ ವಿವೇಕಿಯಾದ ಶಿಷ್ಯನೇ, ವೈರಾಗ್ಯವೂ ಜ್ಞಾನವೂ ಪಕ್ಷಿಗೆ ಹೇಗೋ ಹಾಗೆ ಮನುಷ್ಯನ ಎರಡು ರೆಕ್ಕೆಗಳೆಂದು ತಿಳಿ. ಇವೆರಡರಲ್ಲಿ ಒಂದಿಲ್ಲದಿದ್ದರೂ ಮುಕ್ತಿ ಸೌಧದ ಮೇಲಕ್ಕೆ ಹತ್ತುವುದು ಸಾಧ್ಯವಾಗುವುದಿಲ್ಲ. ನಮ್ಮ ಪೂಜ್ಯ ಗುರುದೇವರಾದಂತಹ ಸ್ವಾಮಿ ಚಿನ್ಮಯಾನಂದರು ಸಾಂದೀಪನಿ ಸಾಧನಾಲಯದಲ್ಲಿ ಮುಂಬೈ ಪವಾಯಿ ಕ್ಷೇತ್ರದಲ್ಲಿ ಒಂದು ಸುಂದರವಾದ ಆಶ್ರಮವನ್ನು ನಿರ್ಮಾಣ ಮಾಡಿದ್ದಾರೆ. ವೇದಾಂತದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಬ್ರಹ್ಮಚಾರಿಗಳು ಉಳಿದುಕೊಳ್ಳುವುದಕ್ಕೆ ಎರಡು ಕಟ್ಟಡಗಳಿವೆ. ಬ್ರಹ್ಮಚಾರಿಗಳಿಗೆ ಎರಡು ಕಟ್ಟಡಗಳು. ಒಂದರ ಹೆಸರು ವಿವೇಕಾಲಯ, ಮತ್ತೊಂದರ ಹೆಸರು ವೈರಾಗ್ಯಾಲಯ. ಅನತಿ ದೂರದಲ್ಲಿ ಹೆಣ್ಣು ಮಕ್ಕಳಿಗೆ, ಬ್ರಹ್ಮಚಾರಿಣಿಗಳಿಗೆ ಒಂದು ಕಟ್ಟಡ ಉಂಟು, ವಸತಿ ನಿವಾಸ. ಆ ವಸತಿಯ ಕಟ್ಟಡದ ಹೆಸರು ಯಶೋದಾಲಯ. ಹೇಗೆ ಕೃಷ್ಣನನ್ನು ತಾಯಿ ಯಶೋದೆ ನೋಡಿಕೊಂಡಳೋ ಆ ರೀತಿಯಲ್ಲಿ ಎಲ್ಲ ಮಾತೆಯರು ಯಶೋದಾ ಸ್ವರೂಪರು ಅನ್ನುವಂತೆ ಹೆಣ್ಣು ಮಕ್ಕಳಿಗೆ ಯಶೋದಾಲಯ, ಬ್ರಹ್ಮಚಾರಿಗಳಿಗೆ ವಿವೇಕಾಲಯ, ವೈರಾಗ್ಯಾಲಯ. ಹೀಗೆ ವಿವೇಕ ಮತ್ತು ವೈರಾಗ್ಯ ಎರಡೂ ಇರಬೇಕು, ಒಂದರ ಬಿಟ್ಟು ಇನ್ನೊಂದಿಲ್ಲ. ಬರೀ ವೈರಾಗ್ಯವಿದೆ, ವಿವೇಕ ಇಲ್ಲ ಅನ್ನುವುದಾದ್ರೆ ಅದು ಸಾಧ್ಯ ಆಗುವುದಿಲ್ಲ. ಅದು ವೈರಾಗ್ಯ ಇದ್ರೆ ವಿವೇಕ ಇರಲೇಬೇಕು. ಆತ ವಿವೇಕ ಎನ್ನುವುದಾದ್ರೆ ಅವನು ವೈರಾಗ್ಯ ಸಂಪನ್ನನಾಗಿರುತ್ತಾನೆ. ಬಹಳ ಚಂದದ ವಿವರಣೆ ಕೊಟ್ಟಿದ್ದಾರೆ ಆಚಾರ್ಯ ಶಂಕರರು ಈ 373ನೇ ಶ್ಲೋಕದಲ್ಲಿ. ವಸ್ತು ಪ್ರಪಂಚದ ಆಕರ್ಷಣೆಯನ್ನು ನಿರಾಕರಿಸಿ ಅವುಗಳ ಬಂಧನ ಜಾಲದಿಂದ ಸಂಪೂರ್ಣ ಬಿಡುಗಡೆ ಹೊಂದಿರುವುದು ವೈರಾಗ್ಯ. ಬೋಧವೆಂದರೆ ಜ್ಞಾನ, ಅಧ್ಯಾತ್ಮ ಜ್ಞಾನ. ಇವೆರಡೂ ಮುಮುಕ್ಷುವಿಗೆ ಅಗತ್ಯವಾದುವು. ಪಕ್ಷಿಗೆ ಹಾರುವ ಸಾಮರ್ಥ್ಯವನ್ನು ಕೊಡುವ ಎರಡು ರೆಕ್ಕೆಗಳಂತೆ ವೈರಾಗ್ಯ ಮತ್ತು ಜ್ಞಾನಗಳು ಧ್ಯಾನದಲ್ಲಿ ನಿರತನಾಗಿರುವ ಮುನಿಗೆ ಉನ್ನತ ಮಟ್ಟದ ಆತ್ಮಜ್ಞಾನದ ಸೌಧವನ್ನು ಸೇರುವುದಕ್ಕೆ ಅವಶ್ಯವಾದುವು. ಜ್ಞಾನ ವೈರಾಗ್ಯಗಳಿಲ್ಲದಿದ್ದರೆ ಸಾಧಕನು ಯಾವ ಪ್ರಗತಿಯನ್ನೂ ಸಾಧಿಸಲಾರ. ತತ್ವಶಾಸ್ತ್ರದ ಪಂಡಿತನಾಗಿರಬಹುದು, ವೇದಾಂತ ವಿದ್ವಾಂಸನಾಗಿರಬಹುದು, ಆದರೆ ಅವನಿಗೆ ಸತ್ಯದ ಸಾಕ್ಷಾತ್ಕಾರವಾಗಬೇಕಾದರೆ ಜ್ಞಾನ ವೈರಾಗ್ಯಗಳು ಇದ್ದೇ ಇರಬೇಕು. ಜ್ಞಾನ ವೈರಾಗ್ಯಗಳು ಅಂತಲೂ ಕೂಡ ಹೇಳಬಹುದು, ವಿವೇಕ ವೈರಾಗ್ಯಗಳು ಅಂತಲೂ ಕೂಡ ಹೇಳಬಹುದು. ಇವುಗಳಲ್ಲಿ ಒಂದಿಲ್ಲದಿದ್ದರೂ ಆಧ್ಯಾತ್ಮಿಕ ಮುನ್ನಡೆಯು ಸಾಧ್ಯವಾಗುವುದಿಲ್ಲ. ಹಕ್ಕಿಯು ಒಂದೇ ರೆಕ್ಕೆಯಿಂದ ಹಾರಲಾರದು, ಎರಡೂ ರೆಕ್ಕೆಗಳು ಅದಕ್ಕೆ ಅವಶ್ಯಕ. ಅವೆರಡೂ ಸಮಬಲ ಉಳ್ಳದ್ದಾಗಿರಬೇಕು. ಎರಡು ರೆಕ್ಕೆಗಳು ಬಲಿಷ್ಠವಾಗಿರಬೇಕು. ವಿವೇಕ ವೈರಾಗ್ಯಗಳಿಲ್ಲದವನು
ಸಮಾಧಿಯ ಸ್ಥಿತಿಯನ್ನು ಮುಟ್ಟಲಾರ. ಬಹಳ ಎತ್ತರದ ಸ್ಥಳವನ್ನು ಸೇರಲು ಹಕ್ಕಿಯು ಮೇಲಕ್ಕೆ ಹಾರದೆ ಗತ್ಯಂತರವಿಲ್ಲ. ಹಾರಲು ಸಮರ್ಥವಾದ 2 ರೆಕ್ಕೆಗಳನ್ನು ಬಿಟ್ಟರೆ ಬೇರೆ ಸಾಧನವೂ ಇಲ್ಲ. ಹಾಗೆಯೇ ಧ್ಯಾನದ ಮೂಲಕ ಅತ್ಯಂತ ಉನ್ನತ ಮಟ್ಟದಲ್ಲಿರುವ ಸಮಾಧಿ ಸ್ಥಿತಿಯನ್ನು ಮುಟ್ಟಲು ವಿವೇಕ ವೈರಾಗ್ಯಗಳೆಂಬ 2 ರೆಕ್ಕೆಗಳ ಸಹಾಯವು ಸಾಧಕನಿಗೆ ಅತ್ಯಗತ್ಯ. ಆಧ್ಯಾತ್ಮ ಶಿಖರವನ್ನು ಸೇರಲು ಅವನಿಗೆ ಬೇರೆ ಮಾರ್ಗವೇ ಇಲ್ಲ. ಆದ್ದರಿಂದ ಪ್ರಪ್ರಥಮವಾಗಿ ವಿವೇಕ ವೈರಾಗ್ಯಗಳನ್ನು ಗಳಿಸಿಕೊಳ್ಳೋಣ. ಅವುಗಳ ಆಧಾರದ ಮೇಲೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಹಾರಿ ಆತ್ಮೋನ್ನತಿಯನ್ನು ಸಾಧಿಸೋಣ. ಅತ್ಯಂತ ಸುಂದರವಾದಂತಹ ವಿಚಾರ 373ನೆಯ ಶ್ಲೋಕದಲ್ಲಿ ಆಚಾರ್ಯ ಶಂಕರರು ತಿಳಿಸಿರುವರು. ತಗ್ಗದ ವಿಚಾರ. ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದಳಲ್ ಎಲ್ಲರನು ಮುಂದೆ ಸಮಯ. ನೋವಿಲ್ಲದವರು ನೊಂದವರನು ಸಂತೈಸುತ್ತಿರೆ ಜೀವನವು ಕಡಿದಹುದೇ ಮಂಕುತಿಮ್ಮ. ಜೀವನವು ಕಡಿದಹುದೇ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ವೈವಿಧ್ಯವೂ ಒಂದು ನಮಗಿರುವ ನಮಗೆ ಇರುವ. ಆವರಿಸದಳಲ್ಲ, ಆವರಿಸದು ಅಳಲ್ಲ. ಎಲ್ಲರನ್ನು ಮುಂದೆ, ಎಲ್ಲರೂ ಒಂದೇ. ಸಂತೈಸುತ್ತಿರೆ, ಸಂತೈಸುತ್ತ ಇರೆ. ಕಡಿದಹುದೇ, ಕಡಿದು ಅಹುದೇ. ಅಳಲ್ಲ ದುಃಖ, ಕಡಿದು ಕಷ್ಟವಾದದ್ದು. ಈ ಮುಕ್ತಕದ ಭಾವಾರ್ಥವನ್ನು ನೋಡಿಕೊಳ್ಳಿ. ವೈವಿಧ್ಯತೆಯೇ ನಮಗೆ ಆ ಪರಮಾತ್ಮ ಕರುಣಿಸಿರುವ ಕೃಪೆ. ಎಲ್ಲರನ್ನೂ ಒಂದೇ ಬಾರಿ ಕಷ್ಟಗಳು ಆವರಿಸುವುದಿಲ್ಲ. ನೋವಿಲ್ಲದವರು ನೋವಿರುವವರನ್ನು ಸಂತೈಸುತ್ತಾ ಇರುವಾಗ ಬದುಕು ಕಷ್ಟವಾಗುವುದಿಲ್ಲ ಎಂದು ಬದುಕಿನ ಸುಖ ದುಃಖಗಳ ಮತ್ತೊಂದು ಆಯಾಮವನ್ನು ನಮಗೆ ತೋರಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. We are all troubled by miseries. The only saving grace is the variety, ವೈವಿಧ್ಯತೆ. Not all of us are burdened with sorrow at the same time. Those who are not sorrow will console the ones who are sad. Life cannot be difficult now, can it? ಮಂಕುತಿಮ್ಮ. ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದಳಲ್ ಎಲ್ಲರನು ಮುಂದೆ ಸಮಯ. ನೋವಿಲ್ಲದವರು ನೊಂದವರನು ಸಂತೈಸುತ್ತಿರೆ ಜೀವನವು ಕಡಿದಹುದೇ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ಎಲ್ಲರಿಗೂ ಎಲ್ಲಾ ಸಮಯಕ್ಕೂ ಕಷ್ಟವಾಗಲಿ ಸುಖವಾಗಲಿ ಇರುವುದಿಲ್ಲ ಅಲ್ವೇ? ಕೆಲ ಬಾರಿ ಕಷ್ಟಗಳು, ಕೆಲ ಬಾರಿ ತೀವ್ರತಮ ಕಷ್ಟಗಳು, ಕೆಲ ಬಾರಿ ಸುಖಗಳು ಬರುತ್ತವೆ ಮತ್ತು ಅವುಗಳನ್ನು ನಾವು ಅನುಭವಿಸುತ್ತೇವೆ. ಸದಾ ಕಾಲ ದುಃಖವೋ ಅಥವಾ ಸುಖವೋ ಇದ್ದರೆ ಬದುಕು, ಸದಾಕಾಲ ದುಃಖವೋ ಅಥವಾ ಸುಖವೋ ಇದ್ದರೆ ಬದುಕು ಅಸಹನೀಯವಾಗುತ್ತದೆ. ಇಂತಹ ವೈವಿಧ್ಯತೆಯೇ ಆ ಪರಮಾತ್ಮ ನಮಗೆ ತೋರಿರುವ ಕೃಪೆ ಎಂದು ತಿಳಿದುಕೊಳ್ಳಬೇಕು. ಆದ್ದರಿಂದ ಕೆಲವರು ಕಷ್ಟಗಳನ್ನು ಮತ್ತು ಕೆಲವರು ಸುಖಗಳನ್ನು ಅನುಭವಿಸುತ್ತಾ ಇರುತ್ತಾರೆ. ಆದ್ದರಿಂದ ನೋವಿನ ಸ್ಥಿತಿ ಕೆಲವರಿಗೆ, ನೋವಿಲ್ಲದ ಸ್ಥಿತಿ ಕೆಲವರಿಗೆ. ನೋವಿಲ್ಲದವರು ನೋವಿರುವ ಜನರಿಗೆ ಒದಗಿದರೆ
ಅವರ ನೋವು ಕಡಿಮೆಯಾಗುತ್ತದೆ. ಪರರ ನೋವನ್ನು ಹಂಚಿಕೊಂಡವರಿಗೆ ತೃಪ್ತಿ ಮತ್ತು ಕಷ್ಟದಲ್ಲಿರುವವರಿಗೆ ಸಾಂತ್ವನ ಸಿಗುತ್ತದೆ. ಇದೂ ಸಹ ಆ ಜಗನ್ನಿಯಾಮಕನ ಸೃಷ್ಟಿಯ ನಿಯಮ. ಪರರ ದುಃಖವನ್ನು ಹಂಚಿಕೊಳ್ಳುವುದು ಮನುಷ್ಯನ ಧರ್ಮವಾದ ಮಾನವೀಯತೆಯ ಒಂದು ಆಯಾಮ. ಮನುಷ್ಯರು ಈ ಧರ್ಮವನ್ನು ಪಾಲಿಸಿದರೆ ಜಗತ್ತಿನಲ್ಲಿ ಕಷ್ಟಪಡುವವರಿಗೆ ಮತ್ತು ನೋವುಣ್ಣುವವರಿಗೆ ಅಲ್ಪ ಸ್ವಲ್ಪ ಸಮಾಧಾನವನ್ನು ನೀಡಿದಂತಾಗುತ್ತದೆ. ಆದರೆ ಇಂದಿನ ಪರಿಸ್ಥಿತಿ ಹಾಗಿದೆಯೇ? ಸ್ವಾರ್ಥವೇ ತುಂಬಿದ ಈ ಜಗತ್ತಿನಲ್ಲಿ ಪರರ ಕಷ್ಟಕ್ಕೆ ಸ್ಪಂದಿಸುವವರ ಸಂಖ್ಯೆ ಕ್ಷೀಣಿಸುತ್ತಾ ಇದೆ. ಪದವಿ, ಅಧಿಕಾರ, ಆಸ್ತಿ, ದ್ರೋಹ, ತಟವಟ ಮುಂತಾದವುಗಳ ಸುಳಿಯಲ್ಲಿ ಸಿಕ್ಕಿಕೊಂಡಿರುವ ಇಂದಿನ ಮನುಷ್ಯನಿಗೆ ಪರರ ಕಷ್ಟ ಮತ್ತು ದುಃಖದ ಬಗ್ಗೆ ಯೋಚಿಸಲು ಸಮಯವೇ ಇಲ್ಲ. ಇನ್ನು ಸ್ವಾಭಾವಿಕ ಧರ್ಮವನ್ನು ಪರಿಪಾಲಿಸುವ ಪ್ರಶ್ನೆಯೇ ಬರುವುದಿಲ್ಲ. ಹಣವಿದ್ದರೆ ಸುಖ, ಅದಿಲ್ಲದಿದ್ದರೆ ದುಃಖ ಎನ್ನುವುದು ಸರಿಯಲ್ಲ. ಹಣವಿಲ್ಲದಿದ್ದರೂ ಪರರ ನೋವಿಗೆ ಸ್ಪಂದಿಸಬಹುದು. ನಮ್ಮ ಕ್ಷಮತೆಯ ಮಿತಿಯಲ್ಲಿ ನಾವು ಪರರ ದುಃಖಕ್ಕೆ ಸ್ಪಂದಿಸಿದರೆ ನಾವು ಮಾನವ ಧರ್ಮವನ್ನು ಕಿಂಚಿತ್ ಪಾಲಿಸಿದಂತಾಗುತ್ತದೆ. ಇಂತಹ ಮಾನವೀಯ ಮೌಲ್ಯಗಳನ್ನು ನಾವು ಸದಾ ಜಾಗೃತಿಯಲ್ಲಿ ಇಟ್ಟುಕೊಂಡಿರಬೇಕು. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಇಂದಿನ ಸತ್ಸಂಗವನ್ನು ಶಾಂತಿ ಮಂತ್ರದೊಂದಿಗೆ ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.